ಕೃಷ್ಣ ಮಾಧವ ಮುರಾರಿ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಗರ ಕೊಡು ಎನಗ ಭಯವ ಪರಮಾತ್ಮ ಪರಮದಯಾಗರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿದೆನಯ್ಯ ಪರಮಾತ್ಮ ಜೀವವು ನೀನೆಂದು ನಂಬಿದೆವಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸುವರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸುವರಿಯೇ ದರ್ಶನ ಬಾನಿ ತೋರಯ್ಯ ದೇವ ದರ್ಶನ ಬಾನಿ ತೋರಯ್ಯ ಹಸ್ತಿನಾವತಿಯ ರತ್ನಸಿಂಹಾಸನಗಾಗಿ ಕುರು ಪಾಂಡವರ ಸಂಗ್ರಾಮ ಸಿದ್ಧವಾದಂತಿದೆ. ಭೀಷ್ಮ ದ್ರೋಣ ಅಶ್ವತ್ಥಾಮ ಮುಂತಾದ ಮಹಾರಥಿಕರನ್ನು ಜಯಿಸಬೇಕಾದ ನನಗೆ ಶ್ರೀಕೃಷ್ಣನ ಸಹಾಯ ಸಹಕಾರ ಅವಶ್ಯಕ. ನಾನು ದ್ವಾರಕೆಗೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವುದು. ಅರಣ್ಯ ವಾಸವ ಆಜ್ಞಾನುಸಾರದೆ ಅರಣ್ಯ ವಾಸ ಅವರ ಆಜ್ಞಾನುಸಾರದೆ ಆನಂದದಿ ನಾವು ಕಳೆದವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪರಮಾತ್ಮ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವಾ ಧರ್ಮದಿ ರಾಜವ ದೊರಕಿಸು ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನ ಬಾನಿ ತೋರಯ್ಯ ದೇವ ದರ್ಶನ ಬಾನಿ ತೋರಯ್ಯ ಕೃಷ್ಣ ಹರಿ ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಿ ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಿ ನನ್ನ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ನನ್ನ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ
ಪ್ರಯೋಗ ಬೆಸಗಿರಲು ಹರಮ ಭೀಮನ ವಧಿಸಲು ನಾಮ ವಿಧ ಪ್ರಯೋಗ ಬೆಸಗಿರಲು ಭೀಮನವನು ಹೆದೆಗೊಡದೆ ಮಳಕರಿಯಮ್ಮಯ ಕೊಪ್ಪಿಹನು ಭೀಮನನ್ನು ಹೆದೆಗೊಡದೆ ಮಳಕರಿಯಮ್ಮಯ ಕೊಪ್ಪಿಹನು ಮಾಧವನ ಬೆಂಬಲದಿ ಮೆರವ ಅಳಂದ ಪಾಂಡವರ ಆರ್ಭಟವ ಮಾಧವನ ಬೆಂಬಲದಿ ಮೆರವ ಅಳಂದ ಪಾಂಡವರ ಆರ್ಭಟದ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಅರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ನಾನಾರು ಗಾಂಧಾರ ದೇವಿಯ ಗರ್ಭ ಸಂಜಾತರಾದ 100 ಜನ ವೀರಪುತ್ರರು ನಾವು 5 ಜನ ಪಾಂಡವರು ಯಕಶ್ಚಿತ್ 5 ಜನ ಪಾಂಡವರು ಅವರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲಲು ಸಾಧ್ಯವಾಗದೆ ಹೋಯಿತಲ್ಲ ಛೈ ತಾತರ ಜನ್ಮ ಇದಾದರ ಜೀವನ ಬಾಲ್ಯದಲ್ಲಿ ಬುಗುರಿ ಚೆಂಡಾಟಗಳನ್ನಾಡುವ ನೆಪದಲ್ಲಿ ಪರಿಯಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದರೂ ಸಾಧ್ಯವಾಗಲಿಲ್ಲ. ವಿಷದ ಕಜಾಯವನ್ನು ನುಡಿಸಿ ಜಲಕೋಪಕ್ಕೆ ತಳ್ಳಿ ಅವರಷ್ಟು ಜನರನ್ನು ವೃತ್ತಿಸಲು ಪ್ರಯತ್ನಿಸಿದೆ. ಪ್ರಯೋಜನವಾಗಲಿಲ್ಲ. ವಾರಣಾಸಿಗೆ ಕಳುಹಿಸಿ ಅರಗಿನ ಮನೆಗೆ ಅಗ್ನಿಯ ಸ್ಪರ್ಶವನ್ನು ಮಾಡಿ ಅವರಷ್ಟು ಜನ ದೇಹವನ್ನು ಸುಟ್ಟು ಕರಕಲಾಗಿ ಮಾಡಲು ಪ್ರಯತ್ನಿಸಿದೆ. ಆಗಲೂ ಪ್ರಯೋಜನವಾಗಲಿಲ್ಲ. ಸೋದರ ಮಾವನಾದ ಶಕುನಿಯ ಸಲಹೆಯಂತೆ ಜೂಜಾಟದಲ್ಲಿ ಸೋಲಿಸಿ ನನ್ನ ಷರತ್ತಿನಂತೆ ಪತ್ನಿ ಪಾಂಚಾಲಿ ಸಮೇತವಾಗಿ ಕಾಡಿಗಟ್ಟಿದೆ. ಅಲ್ಲಿಯೂ ಸುಲಭವಾಗಿ ವನವಾಸ ಅಜ್ಞಾತವಾಸಗಳನ್ನು ಪೂರ್ಣಗೊಳಿಸಿ ಹಿಂದಿರುಗಿ ಅಂದು ನನ್ನಿಂದ ಸೋತಿದ್ದ ಅರ್ಧ ರಾಜ್ಯವನ್ನು ಕೇಳಲು ಪುನಃ ಕೃಷ್ಣನ ಬಳಿಗೆ ಹೋಗಿರುವರಂತೆ. ಹೋಗಲಿ ಕೃಷ್ಣನ ಬಳಿಗಲ್ಲ, ಅವರಪ್ಪನ ಬಳಿಗೆ ಹೋಗಲಿ. ಪೂರ್ವದಿಂದಲೂ ನಾನು ಬಿಡದೆ ಸಾಧಿಸಿಕೊಂಡು ಬಂದು ನನ್ನ ಹೊಟ್ಟೆ ಕಿಚ್ಚನ ಪ್ರತಿಜ್ವಾಲವನ್ನ ಕುರುಕ್ಷೇತ್ರ ರಣರಂಗದಲ್ಲಿ ಅವರಿಗೆ ಉಣಬಡಿಸುವೆನು. ಕುರುಕ್ಷೇತ್ರದ ರಣರಂಗದಲ್ಲಿ ಅವರಿಗೆ ಉಣಬಡಿಸುವೆನು. ಅದಕ್ಕಾಗಿಯೇ ನಾನು ಕೃಷ್ಣ ಬಲರಾಮರ ಆಡಳಿತ ವಿರುದ್ಧ ದ್ವಾರಕೆಗೆ ಪ್ರಯಾಣ ಇಂದು ನನ್ನದು. ಯಾದವರ ಜನ ಸೈನ್ಯವು ದೊರೆತರೆ ಸುಲಭದಿ ಮಾಡಿರುವ ಶತ್ರುಗಳ ಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ವಾಮರಮಣನು ನಂಬಶನಾದ ವಾಮಗೈವನ ಭೀಮನ ವಾಮರಮಣನು ನಂಬಶನಾದರ ವಾಮಗೈವನ ಭೀಮನ ಮಧ್ಯಮ ಪಾಂಡವ ಸತ್ವದ ನೈಸಲು ಮಿತ್ರ ಕರ್ಣ ತೊಟ್ಟಿಹನ ಪಡವ ಮಧ್ಯಮ ಪಾಂಡವ ಪಾರ್ಥನ ಮಜಿಸಲು ಮಿತ್ರ ಕರ್ಣ ತೊಟ್ಟಿಹನ ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರ್ಷದಿ ದೊರೆಯನಾಳ್ವೆ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತದ ದೊರೆಯಲ್ಲಿ ಹರ್ಷನಾಂಡೆ ಬರದಿ ನಾವು ತೆರಳುವೆ. ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ. ದ್ವಾರಕಾ ನಗರಕ್ಕೆ ಪಾಂಡವರ ಸಿದ್ಧತೆ ಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಲ್ಲರಿ
ಬಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಲ್ಲಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಮರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಮರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಮರದಿನಾಂ ತೆರಳುವೆ ಮರದಿನಾಂ ತೆರಳುವೆ ಮರದಿನಾಂ ತೆರಳುವೆ ನನ್ನ ಪ್ರಾಣ ರಮಾರಮಣ ನನ್ನ ಪ್ರಾಣ ರಮಾರಮಣ ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ ಆಡುತ್ತಾ ಆಡುತ್ತಾ ಆಡುತ್ತಲಿರುವೆ ಆಡುವ ಆಸೆಯ ತುಂಬಿರುವೆ ಆಡುತ್ತಾ ಆಡುತ್ತಾ ಆಡುತ್ತಲಿರುವೆ ಆಡುವ ಆಸೆಯ ತುಂಬಿರುವೆ ಏನೇ ಬರಲಿ ನಿನ್ನಯ ಬಲವೇ ಏನೇ ಬರಲಿ ನಿನ್ನಯ ಬಲವೇ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನೀನೇ ನನ್ನ ಪ್ರಾಣ ರಮಾರಮಣ ನೀನೇ ನನ್ನ ಪ್ರಾಣ ರಮಾರಮಣ ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮಾರಮಣ ಮೂರು ಲೋಕದಲ್ಲಿ ಪೂಜಿಸುವಿಹರು ನಿನ್ನಯ ನಾಮವ ನುಡಿದವರು. ಮೂರು ಲೋಕದಲ್ಲಿ ಪೂಜಿಸುವಿಹರು ನಿನ್ನಯ ನಾಮವ ನುಡಿದ ಭಕ್ತರು ನೀನಾಡಿಸಿದಂತೆ ಹಾಡುತ್ತಲಿಯರು ನೀನಾಡಿಸಿದಂತೆ ಹಾಡುತ್ತಲಿಯರು ನಿನ್ನಯ ಧ್ಯಾನವೇ ಮೋಕ್ಷದಾಯಕವೇ ನೀನೇ ನನ್ನ ಪ್ರಾಣ ರಮಾರಮಣ ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ
ಜಗತ್ತರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗೃತಿಯಾಗಿ ಕಲ್ಪಿಸಿಕೊಂಡಿರುವನು. ಈತನ ಪಾದ ಸೇವೆ ಮಾಡುತ್ತಿರುವ ನಾವುಗಳಲ್ಲವೇ ಧನುಶಾಲಿಗಳು. ಪರಮಾತ್ಮ, ನೀನು ಎಚ್ಚರಗೊಳ್ಳುವ ತನಕ ನಾನು ಈ ಪೀಠದಲ್ಲೇ ಕಾಯ್ದುಕೊಳ್ಳುವೆನು. ಏನೀ ಭವನದ ಶೃಂಗಾರ ವೈಭವ, ಏನೀ ಭವನದ ಕಲಾಕೃತಿ. ಹಬ್ಬ, ಇದಾವ ಶಿಲ್ಪಿಯ ಕಲಾ ಕಾಚಾತುರ್ಯ. ಭಾವ ಪರವಶನಾದೆ, ಭಾವ ಪರವಶನಾದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇನು ಚಿತ್ರದಿ ನಗುತ್ತಿರೇ, ನವಿಲು ಸಾರಂಗ ಪಕ್ಷಿಗಳೇನು ಚಿತ್ರದಿ ನಗುತ್ತಿರೇ. ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇನು ಚಿತ್ರದಿ ನಗುತ್ತಿವೆ. ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕ ವಿಲೋಕವ ಬೆಳಗಿದರಗಿಳಿದಂತಿವೆ. ದೇವಲೋಕಾದಿಲೋಕವ ಬೆಳಗಿದರಗಿಳಿದಂತಿವೆ. ಎನಿತು ಈ ಕೃಷ್ಣನ ತಪ್ಪದ ಸಿರಿತನ, ಕನಿತು ಈ ಕೃಷ್ಣನ ತಪ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಹಬ್ಬ, ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ಎಂದು ಇಲ್ಲದ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುವ ಶ್ರೀರಂಗನ ಅರಮನೆ.
ಶಿಲಾಬಾಲಕಿಯರು ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸ್ವಲ್ಪ ಶರೀರವನ್ನೇ ಬಡಿದೆಬ್ಬಿಸುತ್ತಿರುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಹೊಳೆಯುವ ನಯನಗಳು ಸಂಪಿಗೆಯ ಹೂವಿನಂತಹ ನಾಸಿಕ ಮಧುಚಂದ್ರನನ್ನೇ ಮೋದಿಸುವಂತಹ ಮಂದಹಾಸ ಈ ಸುಂದರ ಶಿಲೆಗಳನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದ ಪೊಲೆ ಎನ್ನುವ ಭ್ರಮೆ. स्वागत स्वागत गुरु नंदना सुस्वागत स्वागत गुरु नंदना स्वागत वैया दुर्योधना स्वागत वैया दुर्योधना स्वागत स्वागत गुरु नंदना कुरुवंश कुल तिलक कौरवेश्वरा कुरुवंश कुल तिलक कौरवेश्वरा नवरत्न खचिता सिंहासनाधीश्वरा कुरुवंश कुल तिलक कौरवेश्वरा नवरत्न खचिता सिंहासनाधीश्वरा अखिल साम्राज्य चक्रेश्वरा कौरवेश्वरा अखिल साम्राज्य चक्रेश्वरा भले 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 अखिल साम्राज्य चक्रेश्वरा अखिल साम्राज्य चक्रेश्वरा रणरंगदी धीर प्रचंड कौरव रणरंगदी धीर प्रचंड कौरव स्वागत स्वागत गुरु नंदना स्वागत वैया दुर्योधना स्वागत स्वागत गुरु नंदना करदली गदयं पिडिदिग वीर शरीरवु मदिसिद ಹುಲಿ ಆಕಾರ ಕರದಲಿ ಗದಯಂ ಪಿಡಿದಿಗ ವೀರ ಶರೀರವು ಮತಿಸಿದ ಹುಲಿ ಆಕಾರ ಉರಿಮೀಸೆಯ ಧೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಗಂಬಿಯು ಬಲು ಗಂಭೀರ ನಡೆಯುವ ಗಂಬಿ ಬಲು ಗಂಭೀರ
ನಡೆಯುವ ಭಂಗಿ ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಏನಾಶ್ಚರ್ಯ, ನನಗೇನಾದರೂ ಮತಿಭ್ರಮೆಯೇ ಇಲ್ಲ, ಕನಸೆ ಇಲ್ಲ ಇಲ್ಲ, ಎಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವವನಲ್ಲ, ಈ ಛಲದಂಕಮಲ್ಲ. ನವಕಂಡ ಭೂಮಂಡಲಾಧಿಪ ಮಣಿಮಕುಟ ತಟತಡಿತ ಯಶೋವಿರಾಜಿತ ಕ್ಷಾತ್ರವ ಭಯಂಕರ ಸಾಮ್ರಾಜ್ಯಾಧಿಪನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ಅರಮನೆಗಿಂತಲೂ ಕೇವಲ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ, ಕೃಷ್ಣನ ಭಕ್ತ ಸಾತ್ಯಕಿ. ಸಾತ್ಯಕಿ, ಕೃಷ್ಣನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವರು. ಸ್ವಬಂಧುವೆಂದು ವಿರೋಧಿಗಳ ಕಣ್ಮರಿಸಿ ಸಹಾಯ ಬೇಡಲು ಬಹು ರಹಸ್ಯವಾಗಿ ಬಂದರೂ ಸಮಯ ಕಾಯುವಂತಾಯಿತಲ್ಲ. ಇರಲಿ, ವಸಂತ ಕುಸುಮಾಗ್ರಣಿತ ಕುಸುಮಕರ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನ ಬ್ರಹ್ಮಾಂಡದಲ್ಲಿ ಅಚಲ ಕೀರ್ತಿಯನ್ನು ಗಳಿಸಿದ ಈ ದ್ವಾರಕಾ ನಗರದ ಹರಸ ನಂದಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾದ ರಹಸ್ಯಕ್ಕೆ ಏನೋ ಒಂದು ಕಾರಣವಿರಲೇಬೇಕಲ್ಲ. ಇರಲಿ, ನಾನು ಬಂದಿರುವುದು ಕಾರ್ಯ ಸಾಧನೆಗೆ. ಸಾತ್ಯಕಿ, ಗುರುರಾಜ, ನಿನ್ನಲ್ಲಿ ಒಂದು ಮಾತಿರುವುದು. ಏನದು? ನಮಗೂ ಪಾಂಡವರಿಗೂ ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನದ ಉಳಿವಿಗೋಸ್ಕರ ಭಾರತ ಸಂಗ್ರಾಮವು ಸಿದ್ಧವಾಗಿದೆ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಗುರುರಾಜ, ಅದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನಲ್ಲಿರುವೋ ನಾವು ಸಹ ಅಲ್ಲೇ ಇರುವೆರು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನ ನನ್ನ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವು ನಮಗೆ ಸೇರಿದಂತೆಯೇ ಅಲ್ಲವೇ? ಸಾರ್ವಭೌಮ ಪಾದದಡಿಯಲ್ಲಿ ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಸದಾ ದಿನ ಅಭಯಂ ನಿರಂತರ ಪೋರ ಭಯದಿಸಿ ವಾಸುದೇವಂ ಸದಾ ದಿನ ಅಭಯಂ
ನಿರಂತರ ಪೊರ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಅರಿಕುಲ ಮರ್ಥನ ಅಗಣಿತ ಗುಣಗಣ ಅರಿಕುಲ ಮರ್ಥನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರಧಾನ ನಂಬಿದ ಭಕ್ತರ ಅಭಯ ಪ್ರಧಾನ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೊರ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯೋ ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ವಿಕಿ? ನನಗೆ ಹೇಳಲು ಸಾಧ್ಯವಿಲ್ಲ, ನೀ ನೋಡು. ಓಹೋ, ಅಣ್ಣನಾದ ದುರ್ಯೋಧನು ನನಗಿತ್ತು ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿ ಫಲವಾಗಿ ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆದನು. ಎಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಇಲ್ಲ ಸಾತ್ವಿಕಿ, ಮತ್ತೆ ಪಾಂಡವರ ದುರ್ದೈವ. ಅಥವಾ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲಿ ಸಹಿತ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟ ವಿಚಾರವನ್ನು ತಿಳಿದು ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ಇಲ್ಲಿಗೆ ಮೊದಲೇ ಬಂದು ಸೇರಿದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆಯುವುದಲ್ಲೇ ಸುಯೋಧನ. ಫಲಾಫಲಗಳ ವರಪ್ರಸಾದ ಸಂಪೂರ್ಣ ಸದಾವಕಾಶ ಕಲ್ಪಿಸಿದ್ದರಿಂದ ಈ ಭರತ ಕಂಡ ಸ್ವತಂತ್ರಾಧಿಕಾರ ನಮ್ಮಂತಹ ಬಲವಂತರಿಗೆ ಮಾತ್ರ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ಹಲವು ಮಂದಿ ರಾಜರುಗಳ ಸಹಾಯ ಸಹಕಾರಗಳು ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಡಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಕೃಷ್ಣ ಈ ಸಾರಿ ನನ್ನ ಕೈಗೆ ಸಿಕ್ಕಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು.
ಜಗತ್ತಿನ ಜೀವಕೋಟಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗ ಭಯವ ನಿತ್ತ ಪ್ರಭುವೆಯೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏಳು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಪರಮಾತ್ಮ ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಈಗಿಸಲೋ ಕದಪವ ಬಂಧನ, ಈಗಿಸಲೋ ಕದಪವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಡಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಪರಮಾತ್ಮ ಹಗೆಗಳ ನಗೆಗೀಡಾಡಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಓ ಸಿಂಧು ಶಯನ ಸುಂದರ ವದನ, ಈಗಿಸಲೋ ಕದಪವ ಬಂಧನ, ಈಗಿಸಲೋ ಕದಪವ ಬಂಧನ. ಯುಗ ಯುಗದ ಬಂಧನವು ನೀನು, ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಪರಮಾತ್ಮ ಯುಗ ಯುಗದ ಬಂಧನವು ನೀನು, ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಋಗು ಮುನಿದಾರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದಾರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಈಗಿಸಲೋ ಕದಪವ ಬಂಧನ, ಈಗಿಸಲೋ ಕದಪವ ಬಂಧನ. ಪಾಂಡವರ ಆರಾಧ್ಯವರೇಣ ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ ಬ್ರಹ್ಮಾಂಡಗಳು ನೀನೆ ಶರಣ್ಯ. ಅಂದ ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಮೊರೆಯಿಡಲು. ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಬರೆಯುವುದಲು ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಈಗಿಸಲೋ ಕದಪವ ಬಂಧನ, ಈಗಿಸಲೋ ಕದಪವ ಬಂಧನ. ಓ ಸಿಂಧು ಶಯನ ಸುಂದರ ವದನ,
ಜನಾರ್ದನ ಯಾರು? ಧನಂಜಯ. ವಾಸುದೇವ, ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಛೇ, ಈ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಗುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಭೆಯ ನಿರೀಕ್ಷಿಸುವಂತಾಯಿತಲ್ಲ. ಈ ನಿನ್ನ ಹೊಗಳಿಕೆಗಳ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕ. ನಾನಿಲ್ಲಿಗೆ ಬಂದು ಬಹಳ ಸಮಯವಾಗಿದ್ದರೂ ನೀನು ಎಚ್ಚರನಾಗದೆ ಇದ್ದು ಈ ನಿನ್ನ ಮಿತ್ರನಾದ ಪಾರ್ಥನು ಬಂದೊಡನೆ ಜಾಗೃತನಾಗಿ ಭಾಷಣವನ್ನೇ ಬಿಗಿಯಲು ಪ್ರಾರಂಭಿಸಿದೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವಿಲ್ಲದೆ ಕಾದು ಕುಳಿತಲು ನಾನೇನು ಅಪರೂಪದನೇ ವಾಸುದೇವ. ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ. ಕೃಷ್ಣ, ಭಾವ ಕೌರವ ಪಾಂಡವರೊಳ್ ಓಯ್ ಭೀಕರ ಸಂಗ್ರಾಮ ಬರದಿಂ ಸಾಗಿರ್ಪುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿಂ ಬರುವುದೈ ಮಾಧವ. ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ವೀರ ಸಂಗ್ರಾಮವು ಸಿದ್ಧವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಇದಕ್ಕೆ ನಿನ್ನ ಅಭಿಮತವೇನು? ಏನು? ಕುರು ಪಾಂಡವರ ಸಂಗ್ರಾಮ? ಭಾವ, ಇದೆಂತಹ ದುಡುಕಿನ ವಿಚಾರ. ಭಲ್ಲೆಯ ಇಹಲೋಕ ರಾಜರ ನಿಧ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರ ನಿಧ ಮರ್ಮ.
ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಭಾವ ಸಧೆಯರಲ್ಲಿ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಸಧೆಯರಲ್ಲಿ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ರಕ್ತದಿಂದ ಭಾವ ಭಾವ ಬಂಧು ಬಳಗರ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ, ಲಾಭ ಯಾರಿಗೋ, ಲಾಭ ಯಾರಿಗೋ. ಭಾವ, ಕೇವಲ ನೆಲೆದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನ ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಜೈ, ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನ? ಅಂದರೆ ನೀನು ಯಾದವರ ಸಹಾಯಕ್ಕಾಗಿ ಬಂದೆ ಎಂದು ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿಲ್ಲ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಮುಕುಂದ. ಸಾಧ್ಯವಿಲ್ಲ ಮುಕುಂದ. ವಿಶ್ವಕಂಟಕ ದಾನವ ಧ್ವಂಸದ ನಂತರ ಸುದರ್ಶನ ಚಕ್ರಧಾರಿ ನಿನ್ನ ಚಕ್ರದ ಶಕ್ತಿ ಸಾಮರ್ಥ್ಯವನ್ನ ಮತ್ತೆ ಪ್ರದರ್ಶನ ಮಾಡಲು ನಿನಗಿದೊಂದು ಸದಾವಕಾಶ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು.
ವೀರನು, ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಕ್ಷಾತ್ರ ಧರ್ಮವನ್ನ ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದಿ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನ ಕಂಡೆ. ಕೆಲ ಕಪಟಿ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವ ಇರಬಹುದು. ತನಗೆ ಬೇಕಾದನ್ನ ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಹಾಗೆಂದು ಚಿಂತಿಸಬೇಕಿಲ್ಲ ಭಾವ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಭಾವ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧ, ನಿರಸ್ತ್ರ. ಈ ನಿರಾಯುಧದಿಂದ ನನಗಾಗಬೇಕಾದ ಪ್ರಯೋಜನವಾದರೂ ಏನು? ವಾಸುದೇವ, ಭಾವ, ಪಾಂಡವರ ರಕ್ಷಣಾ ಭಾರ ನೀನೇ ವಹಿಸಿಕೊ. ಅಗತ್ಯವಾಗಿ ಗುರುದೇವ ಬಲರಾಮ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಆಹಾ, ಭಲೆ ಭಲೆ ಭಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕಾಜ್ಞೆ ಮಾಡುವೆ. ಕಪಟ ನಾಟಕ ಸೂತ್ರಧಾರಿ, ನಿನ್ನ ಕಣ್ಸನ್ನೆಯ ಚತುರತೆಯನ್ನ ನಾನು ಅರಿಯದವೆನೆಂದು ಭಾವಿಸಿದೆಯಾ ಭಾವ? ಬಡಿದೆ ಏನಿದು ಕಣ್ಸನ್ನೆಯ ಕಪಟ ಮೋಸ ಭಾವ? ದುರ್ಯೋಧನ, ಬಡಿದೆ ಏನಿದು ಕಣ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮಧ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ದೊರಳಿಸೋ ಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದಳ್ ಆಯುಧವಂ ಧರಿಸದಿರ ರಣದಳ್ ಆಯುಧವಂ ಧರಿಸದಿರೆ ಪಾಂಡವರನೆಂದು ಪಾಲಿಪೆಯೋ. ನೋಡುವೆ ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ.
ಅದರಲ್ಲಿಯೋ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ವಾಸುದೇವ. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ಅದು ಜ್ಞಾಪಕವಿರಲಿ. ಭಾವ, ಆಡಿದ ಮಾತು ಮಾಡಿದ ಪ್ರತಿಜ್ಞೆ ಎಂದಿಗಾದರೂ ಮರೆಯುವುದುಂಟೆ ಭಾವ? ಮತ್ತೆ ನಾವು ಸಮರ ಭೂಮಿಯಲ್ಲಿ ಸಂಧಿಸೋಣ. ಆಹಾ, ಆಗ ಈ ನಿನ್ನ ಭಕ್ತರ 7 ಹಕ್ಷೋಹಿಣಿ ಸೈನ್ಯದ ಬಲವನ್ನು ತೋರುವೆಯಂತೆ. ಅದು ಮುಂದೆ ತಾನೇ ತಿಳಿಯುವುದು. ಈಗ ನಡೆ ಭಾವ, ಸೈನ್ಯಕ್ಕಾಜ್ಞೆ ಮಾಡುವೆ. ಬರುತ್ತೇನೆ.